ಹೇ ಗೈಸ್, ಮಾರ್ಚ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಕೊಡುವಾಗ ಈ ಥರ ಮೆಸೇಜ್ ಬರ್ತಾ ಇದೆ ನೋಡ್ಬೋದು. ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಯು ಟು ಪಾರ್ಟಿಸಿಪೇಟ್ ಇನ್ ಮೆಗಾ ಜಾಬ್ ಫೇರ್ ಆರ್ಗನೈಸ್ಡ್ ಬೈ ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಆ್ಯಂಡ್ ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಫಾರ್ ದಿ ಮಂತ್ ಆಫ್ ಮಾರ್ಚ್ ಆನ್ ದಿ ಸ್ಪಾಟ್ ಅಂತ. ಸೊ ಈ ಥರ ಮೆಸೇಜ್ ಯಾರಿಗೆಲ್ಲ ಬರ್ತಾ ಇದೆ, ಎಲ್ಲಿ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು? ಸೊ ಇವರೇ ಪ್ಲೇಸ್ ಕೊಟ್ಟಿದ್ದಾರೆ, ಚಿಕ್ಕಮಗಳೂರು ಅಂತಲೇ ಹೇಳಿ. ಸೊ ಯಾವ ಡೇಟ್ಗೆ ಮಾಡಬೇಕು ಅಂತಂದರೆ ಯಾವ ದಿನಾಂಕಕ್ಕೆ ಹೋಗಿ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು? ಬರೀ ಚಿಕ್ಕಮಗಳೂರೇನಾ ಅಥವಾ ಬೇರೆ ಡಿಸ್ಟಿಕ್ ಅವರು ಕೂಡ ಅಲ್ಲೇ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾ? ಸೊ ಎಲ್ಲನೂ ಡೀಟೇಲಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಯಾವುದೇ ಒಂದು ನಾನು ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ ಸುಮ್ಮನೆ ನನ್ನ ಒಂದು ಓನ್ ಹಿಸ್ಟ್ರಿ ಕ್ರಿಯೇಟ್ ಮಾಡಲ್ಲ, ಓನ್ ಸ್ಟೋರಿ ಕ್ರಿಯೇಟ್ ಮಾಡಲ್ಲ. ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿನೇ ನಿಮಗೆ ಸೊಲ್ಯೂಷನ್ನ ನಾನು ಕೊಡುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಸಲ ಕಾಲ್ ಮಾಡಿದ್ದೀನಿ, ಅವ್ರು ರಿಸೀವ್ ಮಾಡಲಿಲ್ಲ. ಬಟ್ ಫೈನಲಿ 3 ಗಂಟೆ 5 ನಿಮಿಷಕ್ಕೆ ಒಂದು ನಿಮಿಷ 40 ಸೆಕೆಂಡ್ ಮಾತಾಡಿದ್ದಾರೆ. ಸೊ ಏನೆಲ್ಲ ಚರ್ಚೆ ಮಾಡಿದ್ದೀವಿ ಅಂತಂದರೆ ಡಿಸೆಂಬರ್ ಮಂತಿನ ಅಮೌಂಟ್ ಬಗ್ಗೆ, ಹಾಗೆ ಈ ಥರ ಮೆಸೇಜಸ್ ಯಾರಿಗೆಲ್ಲ ಬರ್ತಾ ಇದೆ ಅವರೆಲ್ಲ ಹೋಗಿ ಕೊಡಬೇಕು. ಸೊ ಎಲ್ಲನೂ ಡೀಟೇಲಾಗಿ ಹೇಳಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಿಮಗೂ ಕೂಡ ಹೇಳ್ತೀನಿ. ಆ್ಯಂಡ್ ವಿಡಿಯೋಸ್ ಶುರು ಮಾಡೋಕ್ಕಿಂತ ಮುಂಚೆ ಇಲ್ಲೊಬ್ಬರು ಮಹಾನ್ ವ್ಯಕ್ತಿ ಬಂಜಾರ್ ಕ್ರಿಯೇಷನ್ಸ್ ಅಂತ ಹೇಳಿ, ಯೂಟ್ಯೂಬರ್ ಹುಡುಗಿ ನೀವು ಹೇಳೋದು ಹೇಳ್ತೀರಾ, ಇನ್ಫಾರ್ಮೇಷನ್ನ ತಿಳ್ಕೊಂಡು ಇನ್ಫಾರ್ಮ್ ಮಾಡಿ ಅಂತೆ, ಸುಮ್ಮನೆ ಯಾಕೆ ಕಾಮೆಂಟ್ಸ್ನ ನೋಡಿ ಮತ್ತೆ ವೀಡಿಯೋಸ್ ಮಾಡ್ತೀರಿ ಅಂತೆ. ಸೊ ಇಂಥವ್ರಿಗೆ ಇವ್ರನ್ನ ಎಜುಕೇಟೆಡ್ ಅನ್ಬೇಕಾ ಅನ್ಎಜುಕೇಟೆಡ್ ಅನ್ಬೇಕಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ವೈ? ಬಿಕಾಸ್ ನಾನು ನಿಮಗೆ ಮೊದಲೇ ಹೇಳಿದೆ, ನನ್ನ ನೀವು ಓಲ್ಡ್ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮಗೆ ಗೊತ್ತಿರುತ್ತೆ ಏನಂತಂದರೆ, ನಾನು ಯುವ ನಿಧಿ ಹೋಲ್ಡರ್ ಇಲ್ಲ, ನನಗೆ ಎಲ್ಲ ಅಪ್ಡೇಟ್ ಗೊತ್ತಾಗೋದಕ್ಕೆ, ಹೌದಲ್ವಾ? ನೀವು ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಏನೇ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದರೆ ಯುವ ನಿಧಿ ಟೈಮಲ್ಲಿ ಸ್ಕೀಮ್ ಅಪ್ಲೈ ಮಾಡುವಾಗ ಆಗಿರ್ಬೋದು, ಸ್ಟೇಟಸ್, ಸೊ ನೀವು ಆಬ್ವಿಯಸ್ಲಿ ನೀವು ಕಾಮೆಂಟ್ ಮಾಡ್ತೀರಾ. ಸೊ ಆ ಒಂದು ಕಾಮೆಂಟ್ನ ನಾನು ಇದು ಮಾಡಿಕೊಂಡು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ವಿಚಾರಿಸ್ತೀನಿ, ಹೌದಲ್ವಾ? ನಮ್ಮ ಮನೆ ಹತ್ರನೇ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಸೊ ನಾನು ವಿಸಿಟ್ ಕೂಡ ಮಾಡ್ಬೋದು. ಸೊ ಅವರು ರಿಸೀವ್ ಮಾಡಲಿಲ್ಲ ಅಂತಂದರೆ, ಸೊ ಅದಕ್ಕಾಗಿ ನಾನು ನಿಮಗೆ ಯುವ ನಿಧಿ ಬಗ್ಗೆ ರಿಲೇಟೆಡ್ ವೀಡಿಯೋಸ್ನ ನಾನು ಹಾಕ್ತಾ ಇರೋದು. ಆ್ಯಂಡ್ ಈ ಥರ ಕಾಮೆಂಟ್ಸ್ಗೆ ನಾನು ಬ್ಲಾಕ್ ಕೂಡ ಮಾಡ್ಬೋದು. ಬಟ್ ಬ್ಲಾಕ್ ಮಾಡಿದರೆ ಪಾಪ ಮತ್ತೆ ನೆಕ್ಸ್ಟ್ ಕಾಮೆಂಟ್ ಮಾಡೋದಕ್ಕೆ ಬರಲ್ಲ, ವೀಡಿಯೋಸ್ ನೋಡೋದಕ್ಕೆ ಬರಲ್ಲ ಅಂತ ನಾನು ಆ ಒಂದು ರೀಸನ್ನಿಂದ ಇಟ್ಟಿರೋದು ಅಷ್ಟೇ. ಸೊ ನೆಕ್ಸ್ಟ್ ಟೈಮ್ ಯಾರೇ ಆಗಲಿ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಾಮೆಂಟ್ ಮಾಡಿ. ಬೀಯಿಂಗ್ ಆ್ಯನ್ ಎಜುಕೇಟೆಡ್ ಸ್ಟೂಡೆಂಟ್ಸ್ ನೀವು ಈ ಥರ ಕಾಮೆಂಟ್ ಮಾಡಿದರೆ ಇದರಲ್ಲಿ ಅರ್ಥ ಇರೋದಿಲ್ಲ. ಆ್ಯಂಡ್ ನಾನು ಕಾಮೆಂಟ್ಸ್ ಕೂಡ ಡಿಲೀಟ್ ಮಾಡ್ಬೋದು, ಬಟ್ ಮಾಡಲಿಲ್ಲ. ಬಿಕಾಸ್ ನಿಮಗೂ ನೆಕ್ಸ್ಟ್ ಟೈಮ್ ಕಾಮೆಂಟ್ ಮಾಡೋಕ್ಕೆ ಮತ್ತೆ ಬರೋದಿಲ್ಲ, ವೀಡಿಯೋಸ್ ಕೂಡ ನೋಡೋದಕ್ಕೆ ಆಗೋದಿಲ್ಲ ಅಂತ ಆ ಒಂದು ರೀಸನಿಂದ ನಿಮ್ಮ ಕಾಮೆಂಟ್ನ ಡಿಲೀಟ್ ಮಾಡಿಲ್ಲ. ಸೊ ಐ ಹೋಪ್ ಯು ಗಾಟ್ ಇಟ್. ಸೊ ಗೈಸ್, ಈ ಒಂದು ಜಾಬ್ ಫೇರ್ ಬಂದುಬಿಟ್ಟು ಮಾರ್ಚ್ 23ನೇ ತಾರೀಕಿಂದ ಶುರು ಆಗುತ್ತೆ, ಓಕೆನಾ? ಇದೇ ತಿಂಗಳು ಮಾರ್ಚ್ 23ನೇ ತಾರೀಕಿಂದ ಶುರು ಆಗುತ್ತೆ. ಯುವ ನಿಧಿ ಹೋಲ್ಡರ್ಸ್ ಬಿಟ್ಟು ಬೇರೆಯವರು ಕೂಡ ಅಟೆಂಡ್ ಆಗಬಹುದು. ಲೈಕ್ 7th ಪ್ಲಸ್ ಆಗಿರ್ಬೋದು, 10th ಪ್ಲಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎನಿ ಡಿಗ್ರಿ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ ಈ ಒಂದು ಫೇರ್ಗೆ ಅಟೆಂಡ್ ಆಗಿ ಜಾಬ್ಸ್ ಕೂಡ ನೀವು ಟ್ರೈ ಮಾಡ್ಬೋದು. 50+ ಕಂಪನೀಸ್ಗಳು ಇಲ್ಲಿ ಅಟೆಂಡ್ ಆಗ್ತಾ ಇದೆ ಈ ಒಂದು ಫೇರಲ್ಲಿ. ಸೊ ಮೆನಿ ಚಾನ್ಸಸ್ ಆರ್ ದೇರ್ ಟು ಗೆಟ್ ಜಾಬ್, ಓಕೆನಾ? ಸೊ ಫೇರ್ನ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಈ ಮೆಸೇಜ್ ಬಂದುಬಿಟ್ಟು ಪರ್ಟಿಕ್ಯುಲರ್ ಆಗಿ ಚಿಕ್ಕಮಗಳೂರು ಡಿಸ್ಟಿಕ್ ಅವರಿಗೆ ಮಾತ್ರ ಬರ್ತಾ ಇದೆ. ಸೊ ಬಿಕಾಸ್ ಇವಾಗ ಫೇರ್ ನಡೀತಾ ಇರೋದು ಚಿಕ್ಕಮಗಳೂರಲ್ಲಿ, ಆ್ಯಂಡ್ ಇದೇ ಥರ ಫೇರ್ಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ನಡೆಯುತ್ತೆ. 3 ತಿಂಗಳು ಹಿಂದೆ ರಾಯಚೂರಲ್ಲಿ ನಡೆದಿತ್ತು. ಸೊ ಇವಾಗ ಚಿಕ್ಕಮಗಳೂರಲ್ಲಿ ನಡೀತಾ ಇದೆ ಅಷ್ಟೇ, ಓಕೆ? ಸೊ ಮಾರ್ಚ್ ಸೆಲ್ಫ್ ಡಿಕ್ಲರೇಷನ್ ನೀವು ಮಾರ್ಚ್ 23ನೇ ತಾರೀಕಿಗೆ ಆನ್ ಸ್ಪಾಟ್ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ಡಿಸೆಂಬರ್ ಮಂತ್ ಅಮೌಂಟ್ ಕೂಡ ತುಂಬ ಜನರದ್ದು ಪೆಂಡಿಂಗ್ ಇತ್ತಲ್ವ, ಸೊ ಅದು ಕೂಡ ನಾನು ಡಿಪಾರ್ಟ್ಮೆಂಟ್ಗೆ ಕೇಳಿದಾಗ ಮ್ಯಾಮ್ ಹೇಳಿದ್ದಾರೆ ಸ್ಟೇಟಸ್ ಅಂತೂ ಅಪ್ಡೇಟ್ ಆಗಿದೆ ಅಲ್ವಾ, ಸೊ ಬಂದೇ ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಅಂದಾಜು ಯಾವಾಗ ಬರುತ್ತೆ ಹೇಳಿ ಮ್ಯಾಮ್, ಬಿಕಾಸ್ ತುಂಬ ಜನರು ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಇನ್ನೂ ದುಡ್ಡು ಕೂಡ ರಿಲೀಸ್ ಆಗಿಲ್ವಂತೆ ಅವರಿಗೆ. ಸೊ ದುಡ್ಡು ಬಂದ ಮೇಲೆ ಇದೇ ಒಂದು ತಿಂಗಳಲ್ಲಿ ಅಂತ ಹೇಳಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಅವ್ರಿಗೂ ಕೂಡ ಕ್ಲಾರಿಟಿ ಇಲ್ಲ ಯಾವಾಗ ಬರುತ್ತೆ ಅಂತ ಹೇಳಿ, ಓಕೆನಾ? ಸೊ ಸ್ಟೇಟಸ್ ಅಪ್ಡೇಟ್ ಆಗಿದೆ ಅಲ್ವಮ್ಮ, ಸೊ 100% ಬಂದೇ ಬರುತ್ತೆ, ವೆಯ್ಟ್ ಮಾಡಿ ಅಂತ ಅಷ್ಟೇ ನನಗೆ ತಿಳಿಸಿರೋದು. ಓಕೆ, ಸೊ ನೀವು ಕೂಡ ವೆಯ್ಟ್ ಮಾಡಿ. ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ನಾನೇನು ಓನಾಗಿ ಹೇಳೋಕ್ಕೆ ಬರೋದಿಲ್ಲ, ಹೌದಲ್ವಾ? ಸೊ ಐ ಹೋಪ್ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.